ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇವತ್ತು ಎಲ್ಲಿದ್ದೀವಿ ಅಂದರೆ ಉಡುಪಿಲಿದ್ದೀವಿ. ಇದು ಆ್ಯಕ್ಚುಲಿ ಡೇ 4. ನೆನ್ನೆ ಬಂದು ನಾವು ಯಾವುದೇ ಥರ ವಿಡಿಯೋ ಆಗಲಿ ಏನೂ ಮಾಡಲಿಲ್ಲ. ಫುಲ್ಲು ಮುರುಡೇಶ್ವರದಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ವಿ. ಅಲ್ಲೇ ರೂಮ್ ತೊಗೊಂಡು ಅಲ್ಲೇ ಹಾಲ್ಟ್ ಆಗಿಬಿಟ್ಟಿದ್ವಿ. ಒಳ್ಳೆ ಫನ್ ಇತ್ತು. ಸೊ ನೆನ್ನೆ ನೈಟಾಗೆ ಉಡುಪಿಗೆ ಬಂದ್ವಿ. ನೈಟ್ ಒಂದು 9 o'clock 10 o'clock ಹಂಗೆ ಬಂದ್ವಿ. ಕತ್ಲೇಲಿ ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಫುಲ್ಲು ಡಾರ್ಕ್ ಆಗಿತ್ತು ಅಂದ್ಬಿಟ್ಟು ನಾನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಇವತ್ತು ಆಗಿಲ್ಲ. ಇವತ್ತು ಪ್ಲ್ಯಾನ್ ಏನು ಅಂದರೆ ಬೆಳಗ್ಗೆನೇ ದೇವಸ್ಥಾನಕ್ಕೆ ಉಡುಪಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಮಲ್ಪೆ ಬೀಚ್ಗೆ ಹೋಗಿ ಮಲ್ಪೆಯಿಂದ ಕಟೀಲ್ ಟು ಡೈರೆಕ್ಟಾಗೆ ಧರ್ಮಸ್ಥಳ ಇದೇ ಪ್ಲ್ಯಾನ್. ಇವತ್ತು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀವೋ ನಮಗೂ ಗೊತ್ತಿಲ್ಲ. ಸರಿಯಾಗಿ ಮಾಡಲೇಬೇಕು ಅನ್ನೋ ಒಂದು ಡಿಸಿಷನ್ ತೊಗೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೋ ಏನೋ. ಬಟ್ ಇವತ್ತು ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡಬೇಕು. ಯಾಕಂದರೆ ಆ್ಯಕ್ಚುಲಿ ತುಂಬ ಲೇಟ್ ಆಗಿಬಿಟ್ಟಿದೆ. ನಮ್ಮ ಮನೇಲಿ ಬೇರೆ ಕಾಲ್ ಮೇಲೆ ಕಾಲು ಹೋಗಿ 1 ವಾರ ಮೇಲೆ ಆಗ್ತಾಯಿದೆ. ಎಲ್ಲಿ ಇನ್ನೂ ಬಂದಿಲ್ಲ ಅಂತ. ಸೊ ನಾಳೆ ಒಂದು ಧರ್ಮಸ್ಥಳದಲ್ಲಿ ಒಂದಿನ ಆಗಿಬಿಡುತ್ತೆ. ಅದು ಮಾತ್ರ ಹೇಳ್ದಿರಂಗೆ ಕುಕ್ಕೆಲ್ಲೂ ಒಂದಿನ ಆಗುತ್ತೆ. ಅದಕ್ಕೋಸ್ಕರನೇ ಆದಷ್ಟು ಬೇಗ ಪ್ಲೇಸಸ್ನ ಕವರ್ ಮಾಡಬೇಕು. ಸೊ ನೀಟಾಗಿ ದೇವಸ್ಥಾನ ಎಲ್ಲ ತೋರಿಸ್ತಾ ಇಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಇದೆ ಉಡುಪಿ ದೇವಸ್ಥಾನ ಅಂತ ಇಲ್ಲಿಗೆ ಮ್ಯಾಪ್ ತೋರಿಸ್ತಾ ಇದೆ. ಇದೇ ಇರಬೇಕು. ಇದೆ. ಸೊ ಓಕೆ ಗಾಯ್ಸ್, ಒಳಗೆ ಹೋಗ್ಬಿಟ್ಟು ಬಂದು ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಇಲ್ಲೇ ಹಾಕೋಣ. ಹೇ ಗಾಯ್ಸ್, ಇವಾಗ ಉಡುಪಿ ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಎಷ್ಟು ಒಂದು 10 ಕಿಲೋಮೀಟ್ರ್ ಅಷ್ಟೇ ತೋರಿಸ್ತಾ ಇರೋದು. ದೇವಸ್ಥಾನದಿಂದ 10 ಕಿಲೋಮೀಟ್ರ್ ತೋರಿಸ್ತು. ಇವಾಗ 6 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಟೈಮ್ ಬಂದು 10 ಗಂಟೆ ಆಯಿತು. ನಾಷ್ಟ ಮಾಡಿಲ್ಲ ಇನ್ನು. ಸೊ ಇಷ್ಟು 4 ದಿನದಲ್ಲಿ ಇವತ್ತೇ ಬೇಗ ಎದ್ದು ಎಲ್ಲನೂ ಬೇಗ ಮುಗಿಸಿ ಹೊರಡ್ತಾ ಇರೋದು. ಡೈಲಿ ಲೇಟಾಗಿ ಎದ್ದೊಳ್ತಾ ಇದ್ವಿ. ಒಂದು 10 ಗಂಟೆ 9 ಗಂಟೆ ಎದ್ದೊಳ್ತಾ ಇದ್ದಿದ್ದೆ ಇಷ್ಟೊತ್ತಿಗೆ ಎದ್ದು ಹೋಗಿ ಸ್ನಾನ ಮಾಡಿ ಆಟ ಆಡಿಕೊಂಡು ಹಾಗಿತ್ತು. ಬಟ್ ಇವತ್ತು ತುಂಬ ಬೇಗ ಎದ್ದು ಬೇಗ ಎಲ್ಲ ಮಾಡಿಕೊಂಡು ಹೊರಟ್ಬಿಟ್ಟಿದ್ದೀವಿ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ನಾವು ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಬಂದರೆ ಒಂದನಿ ಮಳೆನೂ ಬೀಳ್ತಲ್ಲ, ಏನಿಲ್ಲ, ಬರೀ ಬಿಸಿಲು. ಬಿಸಿಲಿಗೆ ಏನು ಮಾಡೋಕ್ಕೆ ಫುಲ್ಲು ಡಿಹೈಡ್ರೇಟು. ಎಲ್ಲ ಕಡೆಯಿಂದನೂ ನೀರು ಇಳಿತಾ ಇದೆ ಮತ್ತು ಇಲ್ಲಿಂದ ಮುಗಿಸ್ಕೊಂಡು ಕಟೀಲ್ಗೆ ಹೋಗಬೇಕು. ಕಟೀಲ್ ಮುಗಿಸ್ಕೊಂಡು ಮತ್ತೆ ಆದರೆ ಇವತ್ತು ನೈಟೇ ಧರ್ಮಸ್ಥಳಕ್ಕೆ ಹೋಗ್ಬಿಡೋಣ ಅನ್ನೋ ಒಂದು ಪ್ಲ್ಯಾನು. ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ನೈಟು ಅಲ್ಲೇ ಊಟ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬೆಳಗ್ಗೆದ್ದು ದೇವಸ್ಥಾನಕ್ಕೆ ಹೋಗಿ ಹಾಗೆ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲಿ ನೈಟ್ ಸ್ಟೇ ಆಗಿ ನಾಳೆ ನೈಟು ಫ್ರೈಡೇ ಹೊರಟ್ಬಿಡೋ ಥರ. ಇವತ್ತು ಆಲ್ರೆಡಿ ವೆಡ್ನೆಸ್ಡೇ. ಸೊ ಈ ವಿಡಿಯೋಸ್ ಮೇ ಬಿ ನೆಕ್ಸ್ಟ್ ವೀಕಲ್ಲಿ ಎಡಿಟ್ ಮಾಡಿ 1 by 1 ಹಾಕ್ತೀನಿ. ಇನ್ನು 5 ಕಿಲೋಮೀಟ್ರ್ ಇದೆ. ಸೊ ಬಿಸಿಲಿಗೆ ಏನು ರೈಡಿಂಗ್ ಜಾಕೆಟ್ ಕೂಡ ಹಾಕ್ತಿರಂಗೆ ಹಂಗೆ ನಾರ್ಮಲಾಗಿ ಕ್ಯಾಶುವಲ್ ಡ್ರೆಸ್ಸಲ್ಲೇ ಹೋಗ್ತಾಯಿದ್ದೀವಿ. ಅಷ್ಟು ಬಿಸಿಲು. ರೈಡಿಂಗ್ ಜಾಕೆಟ್ ಏನಾದರೂ ಹಾಕಿದ್ರೆ ಮುಗಿದೋಯ್ತು ಕತೆ. ಅಷ್ಟು ಬಿಸಿ ಇದೆ ಗಾಯ್ಸ್. ಬೀಚ್ ಸೈಡ್ ಅಲ್ವಾ, ಯಪ್ಪ ದೇವ್ರೇ. ನೈಟ್ ಬೇರೆ ನಾವು ರೂಮಲ್ಲೆಲ್ಲೂ ಅಲ್ಲ, ರೋಡಲ್ಲೇ ಮಲಗಿದ್ವಿ ಬಸ್ ಸ್ಟಾಪಲ್ಲಿ.
ಹೆಂಗಿದ್ರು ಒಂದು ನೀಟಾಗಿ ಒಂದು ತಾರ್ಪಾಲ್ ತಂದಿದ್ವಿ, ತಾರ್ಪಾಲ್ ಹಾರಿಸ್ಕೊಂಡು ಮಲಗಿಬಿಟ್ವಿ. ಸೊಳ್ಳೆ ಕಾಟ, ಸೊಳ್ಳೆ ಬಿಟ್ಟು ಮಿಕ್ಕಿದೆಲ್ಲ ಆರಾಮಾಗೇ ಇತ್ತು. ಹಂಗೂ ಏನೇನೋ ಮಾಡಿದ್ವಿ ಸೊಳ್ಳೆಯಿಂದ ಬಚಾವಕ್ಕೆ, ಬಟ್ ಏನೂ ವರ್ಕೌಟ್ ಆಗಲಿಲ್ಲ. ಅದನ್ನೆಲ್ಲ ವೀಡಿಯೋ ಮಾಡಬೇಕಾಗಿತ್ತು, ಬಟ್ ಬೇಡ ಅನ್ನಿಸ್ತು, ಸುಮ್ಮನೆ ಯಾಕೆ ಅಂದ್ಬಿಟ್ಟು. ಸೊ ನೀವು ಅಷ್ಟೇ ಬಂದರೆ ಅಲ್ಲಿ ದೇವಸ್ಥಾನದ ಗೇಟು ಮುಂದ್ಗಡೆನೇ ನಿಮಗೊಂದು ಪಾರ್ಕಿಂಗ್ ಲಾಟ್ ಸಿಗುತ್ತೆ, ಬಂದು ಆರಾಮಾಗಿ ಅಲ್ಲಿ ಮಲ್ಕೊಂಬಿಡಿ. ಮುರುಡೇಶ್ವರದಲ್ಲಿ ನಮ್ಮ ಥರ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಒಂದಿನ ಇದ್ದು ಸುಮ್ಮನೆ ಎಲ್ಲ ಬೇಗ ಎಲ್ಲ ಮುಗಿಸ್ಕೊಂಬಂದ್ಬಿಡಿ. ಆಲ್ರೆಡಿ ನಮ್ಗೆ ಆ್ಯಕ್ಚುಲಿ ಇದು ಆಗಬೇಕಾಗಿದ್ದಿದ್ದೆ ಬೇರೆ 3 ಡೇಸಲ್ಲಿ ಎಲ್ಲ ಟ್ರಿಪ್ಪು ಮಾಡಬೇಕಾಗಿತ್ತು. ಬಟ್ ನಾವು ಒಂಚೂರು ರೂಟ್ ಕನ್ಫ್ಯೂಸ್ ಆಗಿದ್ದರಿಂದ ನಾವು ಪ್ಲ್ಯಾನ್ಸ್ ಚೇಂಜ್ ಮಾಡಿದ್ವಿ. ಪ್ಲ್ಯಾನ್ಸ್ ಚೇಂಜ್ ಆಗೋದಾಗಿಂದ ಟೈಮ್ ಜಾಸ್ತಿ ಆಯಿತು ಅಷ್ಟೇ. ನಾವು ಕರೆಕ್ಟಾಗಿ ಇವಾಗ 9 ಪ್ಲೇಸಸ್, ಟೋಟಲಾಗಿ 12-13 ಪ್ಲೇಸ್ ಇತ್ತು. 13 ಪ್ಲೇಸಲ್ಲಿ 3 ಪ್ಲೇಸ್ ಎಗರಿಸಿದ್ವಿ. ಅದರಲ್ಲಿ ಅಟ್ಲೀಸ್ಟ್ 10 ಪ್ಲೇಸ್ ಆದರೂ ನೀಟಾಗಿ ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಕರೆಕ್ಟಾಗಿ 10 ಪ್ಲೇಸ್ ಕಂಪ್ಲೀಟ್ ಮಾಡಬೇಕು, ಮಾಡೋಣ. ಫುಲ್ಲು ಹೊಟ್ಟೆ ಬೇರೆ ಹಸಿತಾ ಇದೆ. ನಮ್ಮಿಂದೆ ಕೂತಿರೋನು ಬೇರೆ ವೆಜ್ ಹೋಟ್ಲನ್ನೇ ಹುಡುಕ್ಬೇಕಂತ ಸಾಹೇಬ್ರಿಗೆ. ಸರಿ, ನಾನು ಇನ್ನೂ 3-4 ಕಿಲೋಮೀಟ್ರ್ ಇದೆ. ನಾನು ಬೀಚ್ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬೀಚಲ್ಲಿ ಏನಿದೆ ಅಂತೆಲ್ಲ ತೋರಿಸ್ತೀನಿ. ಬೀಚಲ್ಲಿ ಏನಿರುತ್ತೆ, ನೀರಿರುತ್ತೆ ಅಷ್ಟೇ, ಆದರೂ ತೋರಿಸ್ತೀನಿ. ಇವತ್ತು ಬೀಚಲ್ಲಿ ಇಳಿಯಲ್ಲ ಅಂದ್ಕೊಳ್ತೀನಿ, ನೋಡೋಣ. ನೀರು ಚೆನ್ನಾಗಿತ್ತು ಅಂದರೆ ನನ್ನ ಪಾಡಿಗೆ ನಾನು ಹೋಗಿ ಇಳಿತೀನಿ. ಇಲ್ಲೆಲ್ಲ ಜಾಸ್ತಿ ನಾನ್ ವೆಜ್ಜೇ ಗೈಸ್, ಫಿಶ್ಶು ಅದು ಇದು ಎಲ್ಲನೇ. ಫಿಶ್ಶೇ ಜಾಸ್ತಿ ಈ ಕಡೆ. ದೇವ್ರೆ, ಮತ್ತೆ ಸಿಗುವ. ಮಲ್ಪೆ ಬೀಚಿಗೆ ಬಂದಾಯಿತು. ಇದೇ ಮಲ್ಪೆ ಬೀಚ್. ಎಲ್ಲ ಕಡ ಒಳಗಿದ್ಯಾ? ಹಾಂ, ರೆಕಾರ್ಡಿಂಗ್ ಆಗ್ತಾ ಇದೆಯಾ ಇಲ್ವಾ ಏನೂ ಗೊತ್ತಾಗ್ತಾಯಿಲ್ಲ, ಅದಕ್ಕೆ ನಾನು ಸೈಲೆಂಟ್ ಆಗೋದೆ. ಹೆಂಗೆ ಹೋಗೋದು? ಬೀಚ್ ಅಂತೂ ಕ್ರೇಜಿ ಆಗಿದೆ ಆ್ಯಕ್ಚುಲಿ. ಸ್ಲಿಪ್ಪರ್ ಹಾಕೋಣ. ಗಾಯ್ಸ್, ಇವಾಗ ಕಟೀಲ್ಗೆ ಹೊರಟಿದ್ದೀವಿ. ಇನ್ನು 16 ಕಿಲೋಮೀಟ್ರ್ ಇದೆ ಅಷ್ಟೇ. ಮಲ್ಪೆಯಲ್ಲೇ ಆಲ್ಮೋಸ್ಟ್ ನಾವು 2:30ವರೆಗೂ ಅಲ್ಲೇ ಇದ್ವಿ. ಬೆಳಗ್ಗೆ 10 ಗಂಟೆಯಿಂದ ಒಳ್ಳೆ ವ್ಯೂ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡಿ ಹಂಗೆ ಟೈಮ್ ಪಾಸ್ ಮಾಡಿ ಒಂದು 2 ಗಂಟೆ ಅಲ್ಲೇ ಆಟ ಆಡ್ಕೊಂಡಿದ್ವಿ. ಇವಾಗ ಕಟೀಲ್ ಕಡೆಗೆ ಹೊರಟಿದ್ದೀವಿ. ಕಟೀಲ್ ಬರೀ ಇನ್ನು 16 ಕಿಲೋಮೀಟ್ರ್ ಇದೆ. ನಾಷ್ಟ ಲಂಚು ಎರಡೂ ಒಟ್ಟಿಗೆ ಮಾಡಿಬಿಟ್ವಿ. 12 ಗಂಟೆಗೇನೋ 1 ಗಂಟೆಗೂ ಮಾಡಿದ್ವಿ. ಸಖತ್ತು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಮೇ ಬಿ ಡೇ 4ದು ವೀಡಿಯೋ ಒಂಚೂರು ಕಮ್ಮಿ ಬರುತ್ತೆ, ಯಾಕಂದರೆ ನಾವು ಅಷ್ಟೊಂದು ವೀಡಿಯೋನೇ ಮಾಡ್ತಾಯಿಲ್ಲ. ಜಾಸ್ತಿ
ಜಾಸ್ತಿ ಟ್ರಾವೆಲ್ ಮಾಡ್ತಾ ಇಲ್ಲ, ಕುತ್ಕೊಂಡೇ ಇದ್ದೀವಿ ಬೆಳಗಿಂದನೂ ಎಲ್ಲ ಕಡೆನೂ. ಅದಕ್ಕೆ ಒಂಚೂರು ವಿಡಿಯೋ ಕಮ್ಮಿ ಬರುತ್ತೇನೋ, ಲೆಂತ್ ಕಮ್ಮಿ ಬರುತ್ತೇನೋ. ಮಿಸ್ ಆಗಿ ಆ ಕಡೆ ಹೋಗ್ಬಿಟ್ವಿ. ಸೊ ನೆನ್ನೆನೂ ಇದೇ ರೋಡಲ್ಲೇ ಬಂದಿದ್ದು ನಾವು. ಮತ್ತು ಬಂದಿದ್ದ ರೂಟಲ್ಲೇ ವಾಪಸ್ ಹೋಗ್ತಾಯಿದ್ದೀವಿ. ಅದೇ ಬೇಜಾರು, ಎಲ್ಲ ಕಡೆನೂ ಹಂಗೆ ಆಗ್ತಾಯಿದೆ. ಹಿಂಗೆ ಬರೋದು ಮತ್ತು ಹಿಂಗೆ ರಿಟರ್ನ್, ಇದೇ ರೋಡ್ಗಳಲ್ಲಿ ಹೋಗೋದು. ಇದು ಉಡುಪಿ ಟೋಲ್ಗೇಟು. ನೆನ್ನೆ ಒಳ್ಳೆ ವ್ಯೂಸ್ ಇತ್ತು. ನಾನು ನಿಮಗೆ ಬೇಜಾರು ಮಾಡ್ಕೋತಾ ಇದ್ದೆ, ಏನಪ್ಪ ಇದೆಲ್ಲ ತೋರ್ಸೋಕ್ಕೆ ಆಗಲಿಲ್ವಲ್ಲ ಅಂತ. ಬಟ್ ಇವಾಗ ಸಿಗ್ಬೋದು ನೋಡಿ. ಸೊ ಈ ಬ್ಯಾಕ್ವಾಟ್, ಈ ರಿವರ್ಸ್ ಎಲ್ಲ ಹೋಗ್ಬಿಟ್ಟು ಓಷನ್ ಕನೆಕ್ಟ್ ಆಗುತ್ತೆ. ಒಂದು 2-3 ಬ್ರಿಡ್ಜು ನಾವು ನೈಟ್ ಬರುವಾಗಲೇ ಸಕ್ಕತ್ತಾಗಿತ್ತು. ಬಟ್ ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಫುಲ್ಲು ಕತ್ಲೆ ಇತ್ತು. ಗೋಪುರಲ್ಲಂತೂ ಏನೂ ಕಾಣೋದು ಇಲ್ಲ. ಇದೇನಂದರೆ ಆಪೋಸಿಟಲ್ಲಿ ಲೈಟು ಬರ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ನಿಮಗೆ ಏನು ವ್ಯೂ ಇರಲ್ಲ, ಜಸ್ಟು ಬ್ಲ್ಯಾಂಕ್ ಆಗಿರುತ್ತೆ. ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ವಿಂಡ್ ಬ್ಲಾಸ್ಟು, ಹೆವಿ ವಿಂಡ್ ಬ್ಲಾಸ್ಟು ನೋಡಿ. ಹಳೇ ಕಾಲದ ಬ್ರಿಡ್ಜು ಏನು ಸೈಕಾಗಿದೆ ನೋಡಿ. ಇದೆಲ್ಲ ಹೋಗಿ ಓಷನ್ ಕನೆಕ್ಟ್ ಆಗುತ್ತೆ ವಾಟ್ರು. ಇನ್ನೂ ಒಂದು 2-3 ಬರುತ್ತೆ. ನಾವು ಬರುವಾಗ 2-3 ಸಿಕ್ತು ನಮಗೆ. ಇದೇ ಥರ ಒಂದು 3-4 ಕಡೆ ಬ್ರಿಡ್ಜ್ ಸಿಕ್ತು ನಮಗೆ. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಮತ್ತು ಇನ್ನು 2 ದಿನದಲ್ಲಿ ನಾವು ಮತ್ತೆ ಬೆಂಗಳೂರಿಗೆ ಹೋಗಿ ಹಳೆ ಕೆಲಸನೆಲ್ಲ ನೋಡಬೇಕು ಅಂದಾಗ ಒಂಚೂರು ಫೀಲ್ ಆಗುತ್ತೆ. ಯಾಕಂದರೆ ಇಷ್ಟು ದಿನ ಹತ್ತತ್ರ 1 ವಾರ ಆಗುತ್ತೆ. ಫ್ರೈಡೇ ಬಂದರೆ 1 ವಾರ. ನಾವು ಫ್ರೈಡೇ ಬಿಟ್ಟಿದ್ದು ಮನೆ, ಇನ್ನೂ ಮನೆಗೆ ಹೋಗಿಲ್ಲ. ಸೊ ಆದಷ್ಟು ಬೇಗ ಲದಾಖಿಗೂ ಪ್ರಿಪೇರ್ ಆಗಬೇಕು. ಸೋಲೋವಾಗೆ ಟ್ರಿಪ್ ಹೊಡೆಯೋಕ್ಕೆ ಇನ್ನು ಮುಂದೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಟ್ರಿಪ್ಪು ಸೋಲೋ ಆಗಿ ಹೊಡೆಯೋಣ ಅಂದ್ಕೊಂಡಿದ್ದೀನಿ. ಮೇ ಬಿ ನೆಕ್ಸ್ಟ್ ಮಂತ್ ಆರ್ ಅದ್ರ ನೆಕ್ಸ್ಟ್ ಮಂತು ಇದಕ್ಕೆ ಹೋಗೋಣ, ಕೂರ್ಗ್ ಬರೋಣ ಮತ್ತೆ ಅಂತ. ಅದು ಹಿಂಗಿಂದನೇ ಬಂದು ನೋಡ್ಕೊಂಡು ಹೋಗ್ಬೋದಲ್ಲ ಅನ್ಬೋದು. ಬಟ್ ಇವಾಗ ಬಜೆಟು ಇಲ್ಲ, ಅಷ್ಟೊಂದು ಇದು ಇಲ್ಲ ನಮ್ಮ ಹತ್ರ. ಅದಕ್ಕೋಸ್ಕರನೇ ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಅಂದ್ಬಿಟ್ಟು ಈಗ ಜಸ್ಟ್ ಕೂರ್ಗ್ ಹೋದರೆ ಸಾಕು. ನೆಕ್ಸ್ಟ್ ಟೈಮ್ ಕೂರ್ಗ್ ಪಕ್ಕಾ ಬರ್ತೀನಿ ಒಬ್ಬನೇ. ಆವಾಗ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳ್ತೀನಿ. ನೆಕ್ಸ್ಟ್ ಪ್ಲ್ಯಾನ್ ಇವಾಗಲೇ ಡಿಸೈನ್ ಮಾಡಿಬಿಟ್ಟಿದ್ದೀನಿ. ಸೊ ಇನ್ನೊಂದು 12 ಕಿಲೋಮೀಟ್ರ್ ಕಟ್ಟಿಲ್ಲ. ಬೇಗ ನೋಡಿಕೊಂಡು ಧರ್ಮಸ್ಥಳ ಕಡೆಗೆ ಹೊರಡಬೇಕು. ಆಲ್ರೆಡಿ ನಮ್ಮಪ್ಪ 3 ಸತಿ ಕಾಲ್ 2-3 ಸತಿ ಕಾಲ್ ಮಾಡಿದ್ರು. ಎಲ್ಲಿದೆಯಾ, ಏನು, ಯಾವಾಗ ಬರ್ತೀಯಾ? 1 ವಾರ ಬರ್ತಾ ಇದೆ. ಸೊ ನಮ್ಮದು ಬಂದು ಇಂಟೀರಿಯರ್ ಡಿಸೈನಿಂಗು, ನಮ್ಮದು ಪ್ಲೈವುಡ್ ಶಾಪ್ ಇದೆ. ಸೊ ನಮ್ಮ ಪಪ್ಪ ಬಂದು ಇಂಟೀರಿಯರ್ ಡಿಸೈನಿಂಗ್ ನೋಡ್ಕೋತಾರೆ. ಸೊ ನನಗೋಸ್ಕರನೇ ಶಾಪ್ ಮಾಡಿರೋದು. ಬಟ್ ನಾನು ನೋಡಿದ್ರೆ ಹೆಂಗೆ ತಿರುಗಾಡ್ತಾಯಿದ್ದೀನಿ. ಸ್ಟಡೀಸ್ ಎಲ್ಲ ಆಗೋಯ್ತಾ ಅಂತ ಕೇಳಿದ್ರೆ ಆಗೋಯ್ತು ಗೈಸ್. ಡಿಪ್ಲೊಮೊ ಮಾಡಿದ್ದೀನಿ, ಸಾಕು. ಇನ್ನೂ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ. ಅದಕ್ಕೆ ಸರ್ ಆಯಿತು ಅಂದ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟೆ. ಡಿಪ್ಲೊಮೊ ಫುಲ್ಲು ಕಂಪ್ಲೀಟ್ ಮಾಡಿದೆ, 3 ವರ್ಷವೂ ಬಿಟ್ಟು ಕಂಪ್ಲೀಟ್ ಮಾಡಿನೇ ಆಮೇಲೆ ಬೇಡ ಅಂತ ಸುಮ್ಮನೆ ಆಗಿತ್ತು. ವಾಯ್ಸ್ ಎಲ್ಲ ಸ್ವಲ್ಪ ಡಲ್ ಆಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫುಲ್ಲು ಡ್ರೈ ಆಗಿಬಿಡ್ತೀವಿ, ಫುಲ್ಲು ಡಿಹೈಡ್ರೇಟ್. ಅಷ್ಟು ಬಿಸಿಲಿದೆ ಇಲ್ಲಿ ಪಾ. ಸೊ ಬೆಂಗಳೂರಿಗೆ ಬರುವಾಗಲೇ ಒಂದು ಕಲರ್ ಇದ್ವಿ, ಬೆಂಗಳೂರಿಂದ ಇಲ್ಲಿಗೆ ಬರುವಾಗಲೇ ಒಂದು ಕಲರ್ ಇದ್ವಿ. ಟ್ರಿಪ್ಪಿಗೆ ರಿಟರ್ನ್ ಹೋಗೋಗಿ ಯಾವುದೋ ಕಲರ್ ಆಗಿಬಿಟ್ಟಿದ್ವಿ. ಸೊ ನಾನು ಒಂದು 4 ಮಂತ್ಸ್ ಬ್ಯಾಕು ಚೆನ್ನೈಗೆ ಹೋದಾಗ ಒಂದು ಕಲರ್ ಇದ್ದೆ. ಚೆನ್ನೈಗೆ ಹೋಗಿ ಬಂದು ಒಂದು ಕಲರ್ ಆಗಿಬಿಟ್ಟೆ. ಮತ್ತು ನಾನು ಆ ಕಲರ್ನ ಕಲರ್ ಬರೋಕ್ಕೆ ಆಲ್ಮೋಸ್ಟ್ 3 ಮಂತ್ಸ್ ವರ್ಕ್ ಮಾಡಿದ್ದೆ ನಾನು ನೀಟಾಗೆ. ಇದು ಮೊಬೈಲ್
ಹೆಂಗೋ ಮೇಂಟೈನ್ ಮಾಡ್ಕೊಂಡಿದ್ದೆ. ಬಟ್ ಮತ್ತೆ ಅದೇ ಕಲರು ಫೇಸ್ ಎಲ್ಲ ನಮ್ಮಮ್ಮ ನೋಡಿದ್ರೆ ಬಾಯಿಗೆ ಬಂದಂಗೆ ಉಗಿತಾರೆ ಪಕ್ಕ. ಸೊ ನೆನ್ನೆ ಎಲ್ಲ ನಾವು ಆರಾಮಾಗೆ ರೂಮಲ್ಲಿ ಇಷ್ಟೊತ್ತಿಗೆಲ್ಲ ರೂಮಲ್ಲಿ ಮಲಗಿದ್ವಿ, ನಾವು ನಿದ್ದೆ ಮಾಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಬಟ್ ಇವತ್ತು ಓಡಾಡ್ತಾನೆ ಇದೀವಲ್ಲ, ಅದಕ್ಕೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ. ಮೇಬಿ ಧರ್ಮಸ್ಥಳಕ್ಕೆ ಇದು ಮುಗಿಸಿದ ತಕ್ಷಣ ಹಂಗೆ ಹೊಟ್ಬಿಡ್ತೀವಿ, ಈವ್ನಿಂಗ್ ಆದರೂ ಸರಿ ಏನಾದರೂ ಸರಿ. ಸೊ ನಮ್ಮ ಪ್ಲ್ಯಾನಲ್ಲಿ ಏನು ಮಾಡಿದ್ವಿ ಅಂದರೆ, ನಾವು ಆ್ಯಕ್ಚುಲಿ ರೂಮ್ಸ್ ಎಲ್ಲೂ ತೊಗೊಳೋದು ಬೇಡ, ಆ ದುಡ್ಡನ್ನ ಉಳಿಸೋಣ, ಬೇಕಿದ್ರೆ ನಾವು ಪೆಟ್ರೋಲ್ ಬಂಕಲ್ಲಿ ಅಲ್ಲಿ ಇಲ್ಲಿ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕಿದ್ದು. ಬಟ್ ಈ ಪ್ಲೇಸಸಲ್ಲಿ ನೀವು ರೂಮ್ಸ್ ತೊಗೊಳ್ಳೇಬೇಕು ಅನ್ನೋ ಅವಶ್ಯಕತೆ ಇತ್ತು. ಯಾಕಂದರೆ ಪೆಟ್ರೋಲ್ ಬಂಕು ಒಂದು ತುಂಬ ದೂರ ಇರೋದು, ಇನ್ನೊಂದು 24/7 ಇರೋಲ್ಲ. ಸೊ 24/7 ಅಂದರೆ ಅದ್ರಲ್ಲಿ ಒಂಥರ ಸೇಫ್ಟಿ ಇರ್ತಾಯಿತ್ತು. ಮೇಯ್ನಾಗಿ ಏನಕ್ಕೆ ನಾವು ರೂಮ್ಸ್ ಮಾಡಿದ್ದು ಅಂದರೆ ಗ್ಯಾಜೆಟ್ಸ್ಗೆ ಚಾರ್ಜರ್ ಹಾಕೋಕ್ಕೆ. ಗೋಪ್ರೋಗಾಗಲಿ ಫೋನ್ ಆಗಲಿ ಎಲ್ಲದಕ್ಕೂ ಚಾರ್ಜರ್ ಬೇಕಲ್ಲ. ಸೊ ಗಾಡಿ ಬ್ಯಾಟ್ರಿಲೇ ಓಡ್ತಾ ಇದೆ. ಆಲ್ಮೋಸ್ಟ್ ನಾನು ಬಂದಾಗಿಂದ ಮೊಬೈಲ್ ಚಾರ್ಜಿಂಗು ಫುಲ್ಲು ಗಾಡಿ ಬ್ಯಾಟ್ರಿಲೇ ಇಸ್ತಾ ಇದ್ದೀನಿ. ಬ್ಯಾಟ್ರಿ ಇನ್ನೂ ಯಾವ ಕತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಗಾಡಿ ಬ್ಯಾಟ್ರಿ. ಅದು ಇಲ್ದಿರಂಗೆ ಗಾಡಿ ಫುಲ್ಲು ಧೂಳು, ಬೀಚ್ ಮಣ್ಣು, ಚೈನೆಲ್ಲ ಹೊಗೆ, ಚೈನ್ ಫುಲ್ಲು ಮರಳು. ಬೀಚಲ್ಲಿ ಇಳಿಸ್ಬಿಟ್ಟೆ ಮಿಸ್ ಆಗಿ ಮುರುಡೇಶ್ವರದಲ್ಲಿ, ಫುಲ್ಲು ಮಣ್ಣಾಗ್ಬಿಟ್ಟಿದೆ. ಅದು ಬೆಂಗಳೂರಿಗೆ ಹೋಗಿ ಇನ್ನೂ ಏನು ಖರ್ಚು ಇರುತ್ತೆ ಅಂತ ಗೊತ್ತಿಲ್ಲ. ಗಾಡಿ ಎತ್ಕೊಂಬರುವಾಗೆ ಸರ್ವಿಸ್ ಮಾಡ್ಕೊಂಡು ಎತ್ಕೊಂಬಂದಿದ್ದು. ನಾನು ಸ್ವಲ್ಪ 1000 ಕಿಲೋಮೀಟ್ರ್ ಹೊಡೆದ್ಬಿಡುತ್ತೆ ಗಾಡಿ ಟೋಟಲಾಗೆ. ನನಗೆ ಈ ಸೆಪ್ಟೆಂಬರ್ 10th ಬಂದರೆ ಗಾಡಿ ತೊಗೊಂಡು 2 ವರ್ಷ ಆಗ್ತಾಯಿದೆ. ಗಾಡಿ ಇನ್ನೂ ಶೋರೂಮ್ ಕಂಡೀಷನಲ್ಲಾಗೇ ಇದೆ. ಬೇರೆ ನಾನು ಓಡಿಸಿರೋದು ಬರೀ 13,000 ಕಿಲೋಮೀಟ್ರು. ಈ ಟ್ರಿಪ್ಪಿಗೆ ಬಂದಾಗಿಂದನೇ 13,000 ಚಿಲ್ಲರೆ ಓಡಿದೆ. ಬರುವಾಗ ಹೆಂಗಿದೆಯೋ ಇವಾಗಲೂ ಅದೇ ಥರ ಇದೆ. ಬಟ್ ಬ್ರೇಕ್ಸ್ ಮಾತ್ರ ಮೊನ್ನೆ ಗಂಟೆ ಏನೋ ತಗ್ಲಾಕೊಂಡಿತ್ತು ಅನ್ಕೋತೀನಿ, ನೆಟ್ಟು ಕರೆಕ್ಟಾಗಿ ಹಿಡಿತಾ ಇರಲಿಲ್ಲ. ಇವಾಗ ಪರವಾಗಿಲ್ಲ, ಇವಾಗ ಕರೆಕ್ಟಾಗಿದೆ ಒಂಚೂರು. ಬಟ್ ಆದರೂ ಒಂದು ಸತಿ ಬೆಂಗಳೂರಿಗೆ ಹೋಗಿದ ತಕ್ಷಣ ಫುಲ್ಲು ಬಾಡಿ ವಾಶ್ ಮಾಡಿಸ್ಬಿಟ್ಟು ನೀಟಾಗಿ ಎಲ್ಲ ಒಂದು ಸತಿ ಚೆಕ್ ಮಾಡಿಸ್ಬಿಡ್ತೀನಿ. ಎಲ್ಲಿಟ್ಟಿದ್ಯಪ್ಪ ಕಾಸು ಅಂತ ಕೇಳಿದ್ರೆ ನೋಡೋಣ ಅಲ್ಲೇ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದೆ. ಸೊ ನಮ್ಮದೇನು ಒಂದು ಅಂದರೆ ದುಡ್ಡು ಅನ್ಸೋದೆ ತುಂಬ ದೊಡ್ಡ ಪ್ರಾಬ್ಲಮ್ ನನಗೆ. ಅಂದರೆ ನಮ್ಮಪ್ಪ ಈ ಟ್ರಿಪ್ಪಿಗೂ ಅಷ್ಟೇ, ನಾನು 2 ತಿಂಗಳು ಅಂಗಡಿಯಲ್ಲಿದ್ದು ಕಷ್ಟಪಟ್ಟು ಆಮೇಲೆ ನಮ್ಮಪ್ಪ ಕೊಟ್ಟಿದ್ದು ಅಮೌಂಟು, ಅಪ್ಪ ಅಮ್ಮ ಇಬ್ಬರು ಕೊಟ್ಟರು, ಅದಲ್ಲಿ ಬಂದಿರೋದು ಏನೋ ಇನ್ನು ಅಪ್ಪನ ದುಡ್ಡಲ್ಲೇನೋ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ನಾನು ಗೋಪ್ರೋ ಹೆಂಗೆ ತೊಗೊಂಡೆ, ಗಾಡಿ ಹೆಂಗೆ ತೊಗೊಂಡೆ ಅಲ್ಲ, ಇನ್ನೊಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹೇಳ್ತೀನಿ. ಗೋಪ್ರೋಗೂ ತುಂಬ ಕಷ್ಟಪಟ್ಟೆ ತೊಗೊಳಕ್ಕೆ. ಗೋಪ್ರೋ ತೊಗೋಬೇಕು ಅಂತಲೇ ನಾನು ಆ್ಯಕ್ಚುಲಿ 2021 ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬಟ್ ಅವಾಗಿನ ಸಿಚುವೇಷನಲ್ಲಿ ನನಗೆ ನಿಜವಾಗ್ಲೂ ಏನು ಮಾಡೋಕ್ಕೂ ಟೈಮು ಇರಲಿಲ್ಲ, ಪ್ಲಸ್ ಅಮೌಂಟು ಇರಲಿಲ್ಲ. ಅದಕ್ಕೋಸ್ಕರನೇ ವೆಯ್ಟ್ ಮಾಡಿ 2023 ಆಗೋಯಿತು. ಸರ್ ಇನ್ನೂ ಲೇಟ್ ಮಾಡಿದ್ರೆ ಇನ್ನೂ ನಮ್ಮ ಕೈಲಿ ಆಗೋದೇ ಇಲ್ಲ, ಮಾಡೋಕ್ಕೆ ಆಗಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಲೈಫಲ್ಲಿ ತುಂಬಾ ಓದೇ ತಿಂದಿದ್ದೀನಿ, ತುಂಬಾ ನಷ್ಟಗಳು ನೋಡಿದ್ದೀನಿ, ತುಂಬ ಲಾಸ್ ಆಗಿದೆ ಎಲ್ಲದರಲ್ಲೂ. ಆ್ಯಕ್ಚುಲಿ ಇವತ್ತೇ ಇಷ್ಟೊತ್ತು ಮಾತಾಡ್ತಾ ಇರೋದು ವಿಡಿಯೋದಲ್ಲಿ. ನನಗೆ ಎಷ್ಟೇ ಫ್ರಸ್ಟ್ರೇಟೆಡ್ ಆದ್ರೂ ಸರಿ, ಎಷ್ಟೇ ಮೈಂಡ್ ಕೊಲಾಪ್ಸ್ ಆದ್ರೂ, ತಲೆ ಕೆಡಿಸ್ಕೊಂಡ್ರು ನಾನು ಸುಮ್ಮನೆ ಗಾಡಿ ಎತ್ಕೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬಂದುಬಿಡ್ತೀನಿ. ಸೊ ನನಗೆ ಒಂದೊಂದು ಟೈಮಲ್ಲಿ ಪೆಟ್ರೋಲ್ ಹಾಕ್ಸೋಕೆ ಕೂಡ ಕಾಸಿರಲ್ಲ. ಬಟ್ ಆದ್ರೂ ನಮ್ಮ ಅಪ್ಪ ಹತ್ರ ನಾನು ಯಾವತ್ತೂ ಕೈ ನೀಡಿ ದುಡ್ಡು ಇಸ್ಕೊಂಡಿಲ್ಲ. ಅವ್ರು ಕೊಟ್ಟರೆ ಇಸ್ಕೊತೀನಿ, ನನಗೆ ಅಷ್ಟು ಬೇಕು ಇಷ್ಟು ಬೇಕು ಅಂತೆಲ್ಲ ಕೇಳೋದು ಇಲ್ಲ ನಾನು. ನಮ್ಮಮ್ಮ ಅರ್ಥ ಮಾಡ್ಕೊಂಡು ಎತ್ಕೊಟ್ಬಿಡ್ತಾರೆ ನನಗೆ. ಸೊ ನಾನು ರೈಡಿಂಗ್ ಜಾಕೆಟು ಪ್ಲಸ್ ಒಂದು ಒಳ್ಳೆ ಹೆಲ್ಮೆಟ್ ತೊಗೊಳ್ಳೋಣ ಅಂತ ದುಡ್ಡು ಸೇರಿಸೋಣ ಅಂದ್ಕೊಂಡು ಇದ್ದೆ. ಬಟ್ ಅಷ್ಟೊತ್ತಲ್ಲಿ ಕೆಲಸ ಬಿಡಬೇಕಾಗಿದ್ದು ಒಂದು ಸಿಚುವೇಶನ್ ಬಂತು, ಬಿಟ್ಬಿಟ್ಟೆ.
ಕೆಲಸ ಮಾಡ್ತಾಯಿದ್ದಾರೆ, ಆದರೂ ಖಂಡಿತವಾಗ್ಲೂ ತೊಗೊಂಡ್ಬಿಡ್ತಾಯಿದ್ದೆ ನಾನು. ಜಾಸ್ತಿ ಇಲ್ಲ, 2 ತಿಂಗಳು ಕೆಲಸ ಮಾಡಿದ್ದಿದ್ರೆ ನಾನು ಅಂದ್ಕೊಂಡಿದ್ದೆಲ್ಲ ಕಂಪ್ಲೀಟ್ ಆಗಿಬಿಟ್ಟಿರೋದು. ಅಷ್ಟಕ್ಕೆ ಮುಂಚೆನೇ ಕೆಲಸ ಬಿಟ್ಟೆ ನಾನು. ಅದಾದಮೇಲೂ ಲೈಫ್ ಆರಾಮಾಗೇ ಇದೆ. ಅಪ್ಪ ಬಿಸ್ನೆಸ್ಸು ಎಲ್ಲ ಆರಾಮಾಗೇ ಇದೆ. ಬಟ್ ಆದರೂ ಒಂಚೂರು ಬೇಜಾರು ಎಲ್ಲದಕ್ಕೂ. ಸೊ ಮೇ ಬಿ ಈ ವಿಡಿಯೋ ನಮ್ಮ ಅಪ್ಪ ಅಮ್ಮ ನೋಡಬೇಕು, ನೋಡಿದ್ರೆ ಚೆನ್ನಾಗಿರುತ್ತೆ. ಸೊ ಪ್ರಾಬ್ಲಮ್ಸ್ ಎಷ್ಟೇ ಇದ್ದರೂ ರಿಲೇಷನ್ಸಲ್ಲಿ, ಕಮಿಟ್ಮೆಂಟ್ಸಲ್ಲಿ ಒಂದಾಗಬೇಕು. ಒಬ್ರಿಗೊಬ್ರು ಬಿಟ್ಕೊಟ್ಟು ಹೋಗೋದೇ ಒಂದು ಫ್ಯಾಮಿಲಿಗೆ ಚಂದ. ಅದು ಹೆಂಗೆ ಇದ್ರೂ ಸರಿಯೇ. ನಾನು ಅಷ್ಟೇ, ನಮ್ಮ ಅಪ್ಪ ಅಮ್ಮ ಏನೇ ಆದ್ರೂ ಮಾಡಬೇಡ ಅಂದರೆ ಒಂದು 2-3 ಸತಿ ಕೇಳ್ತೀನಿ, ಬೇಡ ಅಂದರೆ ಮಾಡಲ್ಲ. ಬರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲನೂ ಇರುತ್ತೆ. ಬಟ್ ಅದನ್ನು ಓವರ್ಕಮ್ ಮಾಡಿ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಅರ್ಥ ಮಾಡ್ಕೋತಾರೆ ಅಲ್ವಾ? ಯಾವುದೋ ಬಸ್ ಬೇರೆ ಸುಟ್ಟೋಗಿದೆ. ನಾವು ಫೈನಲ್ ಆಗಿ ರೀಚ್ ಆದ್ವಿ. ಕಟೇಲ್ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್. ಇವಾಗ ಆಗಿರಬೇಕು, ಬೆಳಗ್ಗೆನೂ ಆಗಿರಬೇಕು. ಬರುವಾಗ ಬೇರೆ ಹಾವು ಬೇರೆ ನೋಡಿದ್ವಿ ನಾವು, ಚಿಕ್ಕ ಹಾವು. ಗೋಪುರ ಬೇರೆ ಕರೆಕ್ಟಾಗಿ ಬ್ಯಾಟ್ರಿ ಖಾಲಿಯಾಗಿ ಆಫ್ ಆಗೋಯ್ತು.